ಗ್ಯಾರೇಜ್ನಲ್ಲಿ ಕೇವಲ 3 ಜನರಿಂದ ಶುರುವಾದಂತಹ ಅಮೆಜಾನ್ ಕಂಪನಿ ಇವತ್ತು 14 ಲಕ್ಷ ಕೆಲಸಗಾರರನ್ನು ಹೊಂದಿದ ಜಗತ್ತಿನ ಅತಿದೊಡ್ಡ ಇ-ಕಾಮರ್ಸ್ ಕಂಪನಿಯಾಗಿ ಬೆಳೆದು ನಿಂತದ್ದು ಒಂದು ಇತಿಹಾಸ. ಇಂಟರ್ನೆಟ್ ಎಂದರೇನು, ಆನ್ಲೈನ್ ಬಿಸಿನೆಸ್ ಎಂದರೇನು ಎಂಬುದೇ ಗೊತ್ತಿರದ ಆ ಸಮಯದಲ್ಲಿ ಆನ್ಲೈನ್ನ ಮೂಲಕ ವಸ್ತುಗಳನ್ನು ಮಾರುವ ಸಾಹಸಕ್ಕೆ ಕೈ ಹಾಕಿ ಅಮೆಜಾನ್ ಎಂಬ ದೈತ್ಯ ಕಂಪನಿಯನ್ನು ಹುಟ್ಟುಹಾಕಿದವರು ಜೆಫ್ ಬೆಜೋಸ್. ಇವತ್ತು ಅಮೆಜಾನ್ ಕೇವಲ ಒಂದು ಕಂಪನಿಯಲ್ಲ, ಇದು ಒಂದು ಸಾಮ್ರಾಜ್ಯ. ಜೆಫ್ ಬೆಜೋಸ್ ಆನ್ಲೈನ್ ಬಿಸಿನೆಸ್ ಅನ್ನು ಶುರು ಮಾಡಿ ಜಗತ್ತಿನ ಮೂಲೆ ಮೂಲೆಗೂ ಸರ್ವಿಸ್ ಅನ್ನು ನೀಡಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾದ ಕತೆ ನಿಜಕ್ಕೂ ಸ್ಫೂರ್ತಿದಾಯಕ. ಜೆಫ್ ಬೆಜೋಸ್ ಈಗಿನ ಸಮಯದಲ್ಲಿ ಜಗತ್ತಿನ 2ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಜೆಫ್ ಬೆಜೋಸ್ ಜಗತ್ತಿನ ಅತಿದೊಡ್ಡ ನದಿಯಾದ ಅಮೆಜಾನ್ ನದಿಯ ಹೆಸರನ್ನು ಮಾತ್ರ ಕಂಪನಿಗೆ ಇಡಲಿಲ್ಲ, ಅಮೆಜಾನ್ ಕಂಪನಿಯನ್ನು ಜಗತ್ತಿನ ಅತಿದೊಡ್ಡ ಕಂಪನಿಯಾಗಿ ಬೆಳೆದು ನಿಲ್ಲುವಂತೆ ಮಾಡಿದರು. ಇವತ್ತು ಅಮೆಜಾನ್ನಲ್ಲಿ ಬಟ್ಟೆ, ಎಲೆಕ್ಟ್ರಿಕ್ ಸಾಮಾನು, ಗೃಹ ಉಪಯೋಗಿ ವಸ್ತುಗಳು, ಅಲಂಕಾರಿಕ ಸಾಮಾನುಗಳು, ಫರ್ನಿಚರ್, ಪುಸ್ತಕಗಳು ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಬಗೆಯ ವಸ್ತುಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಮನೆಯ ಬಾಗಿಲಿನಲ್ಲಿಯೇ ಆ ವಸ್ತುಗಳನ್ನು ಪಡೆಯಬಹುದು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಅಮೆಜಾನ್ ಕಂಪನಿಯನ್ನು ಹುಟ್ಟುಹಾಕಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾದ ಜೆಫ್ ಬೆಜೋಸ್ ನಡೆದು ಬಂದ ಹಾದಿಯ ಬಗ್ಗೆ ತಿಳಿಯೋಣ. ಜೆಫ್ ಬೆಜೋಸ್ ಜನವರಿ 12, 1964ರಲ್ಲಿ ಅಮೆರಿಕಾದಲ್ಲಿ ಜನಿಸಿದರು. ಜೆಫ್ ಬೆಜೋಸರ ತಾಯಿ 17 ವಯಸ್ಸಿನ ಹುಡುಗಿ ಇರುವಾಗಲೇ ಜೆಫ್ ಬೆಜೋಸರಿಗೆ ಜನ್ಮ ನೀಡುತ್ತಾರೆ. ತಂದೆ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಜೆಫ್ ಬೆಜೋಸ್ ಬಾಲ್ಯದಲ್ಲಿಯೇ ಅತ್ಯಂತ ಚುರುಕಾಗಿದ್ದರು. ಅವರ ಅಣ್ಣ ತಮ್ಮ ರೂಮ್ಗೆ ತಮ್ಮ ಪರ್ಮಿಷನ್ ಇರದೆ ಬರುವುದನ್ನು ತಡೆಯಲು ತಾವೇ ಎಚ್ಚರಿಕೆ ಗಂಟೆಯನ್ನು ಅಂದರೆ ಅಲಾರಾಮ್ ಅನ್ನು ತಯಾರಿಸಿದ್ದರು. ಇದರಿಂದ ಅವರ ಅಣ್ಣ ಜೆಫ್ ಬೆಜೋಸರಿಗೆ ತಿಳಿಯದಂತೆ ಅವರ ರೂಮಿಗೆ ಕಾಲಿಡುತ್ತಲೇ ಅಲಾರಾಮ್ ಶಬ್ದ ಮಾಡುತ್ತಿತ್ತು. ಜೆಫ್ ಬೆಜೋಸರ ಶಾಲೆಯಲ್ಲಿ ಕಂಪ್ಯೂಟರ್ ಬಂದಾಗ ಅವರ ಟೀಚರ್ಗಳಿಗೂ ಕೂಡ ಕಂಪ್ಯೂಟರ್ ಆಪರೇಟ್ ಮಾಡಲು ಬರುತ್ತಿರಲಿಲ್ಲ. ಆಗ ಜೆಫ್ ಬೆಜೋಸ್ ಸ್ವತಃ ತಾವೇ ಮ್ಯಾನ್ಯುವಲ್ ಓದಿ ಕಂಪ್ಯೂಟರ್ ಆಪರೇಟ್ ಮಾಡುವುದನ್ನು ಕಲಿತರು. ಜೆಫ್ ಬೆಜೋಸ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿಯನ್ನು ಮುಗಿಸಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಫೈನಾನ್ಷಿಯಲ್ ಫರ್ಮ್ನಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು. 1994ರಲ್ಲಿ ಇಂಟರ್ನೆಟ್ನಲ್ಲಿ ಕೆಲಸ ಮಾಡುವಾಗ ಅವರಿಗೆ ಜಗತ್ತಿನಲ್ಲಿ ಇಂಟರ್ನೆಟ್ ಉಪಯೋಗಿಸುವವರ ಸಂಖ್ಯೆ ವರ್ಷಕ್ಕೆ 2300 ಪಟ್ಟು ಹೆಚ್ಚಾಗುತ್ತಿದೆ ಎಂಬುದು ಗೊತ್ತಾಯಿತು. ಆಗ ಜೆಫ್ ಬೆಜೋಸರಿಗೆ ಇಂಟರ್ನೆಟ್ ಅನ್ನು ಬಳಸಿ ಆನ್ಲೈನ್ ಮೂಲಕ ವಸ್ತುಗಳನ್ನು ಮಾರುವ ಐಡಿಯಾ ಬಂತು. ಜೆಫ್ ಬೆಜೋಸ್ ಆನ್ಲೈನ್ ಮೂಲಕ ಪುಸ್ತಕಗಳನ್ನು ಮಾರಲು ನಿರ್ಧರಿಸಿದರು. ಜೆಫ್ ಬೆಜೋಸ್ ಆನ್ಲೈನ್ ಬಿಸಿನೆಸ್ ಶುರು ಮಾಡಲು ಅವರ ತಂದೆ ತಾಯಿಯ ಹತ್ತಿರ ಹಣವನ್ನು ಕೇಳುತ್ತಾರೆ. ಆಗ ಅವರ ತಂದೆ ಏನು ಬಿಸಿನೆಸ್ ಮಾಡುವೆ ಎಂದು ಪ್ರಶ್ನಿಸುತ್ತಾರೆ. ಆಗ ಜೆಫ್ ಬೆಜೋಸ್ ಇಂಟರ್ನೆಟ್ನಲ್ಲಿ ಪುಸ್ತಕಗಳನ್ನು ಮಾರುವೆ ಎಂದು ಉತ್ತರಿಸುತ್ತಾರೆ. ಆಗ ಅವರ ತಂದೆ ಇಂಟರ್ನೆಟ್ ಎಂದರೇನು ಎಂದು ಪ್ರಶ್ನಿಸುತ್ತಾರೆ. ತಂದೆ ಈ ರೀತಿ ಪ್ರಶ್ನಿಸುತ್ತಲೇ ಅವರ ತಾಯಿ, ನಾವು ಇಂಟರ್ನೆಟ್ಗಾಗಿ ಹಣವನ್ನು ನೀಡುತ್ತಿಲ್ಲ, ನಾವು ನಮ್ಮ ಮಗ ಬೆಜೋಸರ ಚಾಣಾಕ್ಷತೆ ಸಾಮರ್ಥ್ಯದ ಮೇಲೆ ಹಣವನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು. ಜೆಫ್ ಬೆಜೋಸರ ತಾಯಿ ಹೀಗೆ ಹೇಳುವಾಗ ಅವರಿಗೆ ಜೆಫ್ ಬೆಜೋಸರ ಮೇಲೆ ಅದೆಷ್ಟು ನಂಬಿಕೆ, ಅದೆಷ್ಟು ವಿಶ್ವಾಸವಿರಬೇಕು ಎಂಬುದು ಗೊತ್ತಾಗುತ್ತದೆ. ಜೆಫ್ ಬೆಜೋಸರ ತಂದೆ ತಾಯಿ ತಮ್ಮ ಜೀವನದ ಕಷ್ಟಪಟ್ಟು ದುಡಿದ ಸೇವಿಂಗ್ಸ್ನ ಬಹುದೊಡ್ಡ ಭಾಗವನ್ನು ಜೆಫ್ ಬೆಜೋಸರಿಗೆ ನೀಡುತ್ತಾರೆ. ಅದೇ ಹಣದಿಂದ ಜೆಫ್ ಬೆಜೋಸ್ ಗ್ಯಾರೇಜ್ನಲ್ಲಿ 3 ಜನರೊಂದಿಗೆ ಅಮೆಜಾನ್ ಕಂಪನಿಯನ್ನು ಶುರು ಮಾಡುತ್ತಾರೆ. ಜೆಫ್ ಬೆಜೋಸ್ ಅಮೆಜಾನ್ ಕಂಪನಿಯನ್ನು ಶುರು ಮಾಡಿದಾಗ ಕೇವಲ ವಿದ್ಯಾವಂತರಿಗೆ ಮಾತ್ರ ಇಂಟರ್ನೆಟ್ ಇದೆ ಎಂಬುದು ಗೊತ್ತಿತ್ತು. ಆದರೆ ಅವರ್ಯಾರು ಇಂಟರ್ನೆಟ್ ಅನ್ನು ಬಳಸಿದವರಲ್ಲ. ಕೇವಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇಂಟರ್ನೆಟ್ ಅನ್ನು ಬಳಸಲಾಗುತ್ತಿತ್ತು. ಅಂತ ಸಮಯದಲ್ಲಿ ಜೆಫ್ ಬೆಜೋಸ್ ಅಮೆಜಾನ್ ಕಂಪನಿಯನ್ನು ಹುಟ್ಟು ಹಾಕಿ ಭವಿಷ್ಯದಲ್ಲಿ ಆನ್ಲೈನ್ ಬಿಸಿನೆಸ್ ಕ್ರಾಂತಿಯನ್ನೇ ಉಂಟು ಮಾಡುತ್ತದೆ ಎಂದು ಭವಿಷ್ಯ ನುಡಿದಿದ್ದರು. ಇದರಿಂದ ಜೆಫ್ ಬೆಜೋಸ್ ಅದೆಂಥ ಚಾಣಾಕ್ಷ, ಅದೆಂಥ ದೂರದೃಷ್ಟಿ ಹೊಂದಿದ ವ್ಯಕ್ತಿ ಎಂಬುದು ಗೊತ್ತಾಗುತ್ತದೆ. ಜೆಫ್ ಬೆಜೋಸ್ ಜುಲೈ 16, 1995ರಲ್ಲಿ ಅಮೆಜಾನ್ ವೆಬ್ಸೈಟ್ನಲ್ಲಿ ಬುಕ್ಗಳನ್ನು ಮಾರಲು ಶುರು ಮಾಡಿದರು. ಆದರೆ ಈ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ನೆಲದ ಮೇಲೆ ಕುಳಿತು ಬುಕ್ಗಳನ್ನು ಪ್ಯಾಕ್ ಮಾಡಬೇಕಾಗುತ್ತಿತ್ತು. ಅಮೆಜಾನ್ ಕಂಪನಿ ಶುರು ಮಾಡಿದಾಗ ಜೆಫ್ ಬೆಜೋಸ್ ಎದುರಿಸಿದ ಸವಾಲುಗಳು ಅಷ್ಟಿಷ್ಟಲ್ಲ.
7 ವರ್ಷಗಳವರೆಗೆ ಅಮೆಜಾನ್ ಕಂಪನಿಯಿಂದ ಜೆಫ್ ಬೆಜೋಸರಿಗೆ ಯಾವುದೇ ಲಾಭವಾಗಲಿಲ್ಲ. ಆದರೆ ಅವರಿಗಿದ್ದ ದುರದೃಷ್ಟಿ ತಮ್ಮ ಕನಸುಗಳನ್ನು ಬೆನ್ನು ಹತ್ತುವಂತೆ ಮಾಡಿತು. ಜೆಫ್ ಬೆಜೋಸ್ ನಿರಂತರ ಸವಾಲುಗಳನ್ನು ಎದುರಿಸುತ್ತಾ ಕಷ್ಟಪಟ್ಟು ಕಂಪನಿಯನ್ನು ಬೆಳೆಸತೊಡಗಿದರು. 2007ರಲ್ಲಿ ಅಮೆಜಾನ್ ಕಿಂಡಲ್ ಬುಕ್ ರೀಡರ್ ಎಂಬ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿತು. ಇದರಿಂದ ಬುಕ್ ಅನ್ನು ಡೌನ್ಲೋಡ್ ಮಾಡಿ ಓದಬಹುದಿತ್ತು. ಇದರಿಂದ ಬುಕ್ ಬರುವವರೆಗೆ ಕಾಯುವ ಅವಶ್ಯಕತೆ ಇರಲಿಲ್ಲ. ಇದರಿಂದ ಪುಸ್ತಕ ಪ್ರಿಯರು ತಮಗೆ ಇಷ್ಟವಾದ ಬುಕ್ ಅನ್ನು 1 ನಿಮಿಷದಲ್ಲಿ ಡೌನ್ಲೋಡ್ ಮಾಡಿ ಓದಬಹುದಿತ್ತು. ಇದರಿಂದ ಅಮೆಜಾನ್ಗೆ ಪರ್ಮನೆಂಟ್ ಕಸ್ಟಮರ್ಗಳು ಹುಟ್ಟಿಕೊಂಡರು. ಇದರಿಂದ ಅಮೆಜಾನ್ ಕಂಪನಿ ಬಹಳ ಲಾಭವನ್ನು ಗಳಿಸಿತು. ಕೊನೆಗೂ ಜೆಫ್ ಬೆಜೋಸರ ಕಠಿಣ ಶ್ರಮಕ್ಕೆ ಫಲ ಸಿಕ್ಕಂತಾಯಿತು. 2007ರ ಹೊತ್ತಿಗೆ ಅಮೆಜಾನ್ ಆನ್ಲೈನ್ ಬಿಸಿನೆಸ್ನ ಅತಿ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿತು. ಜೆಫ್ ಬೆಜೋಸ್ ಸಮಯಕ್ಕೆ ತಕ್ಕಂತೆ ಪ್ರಾಡಕ್ಟ್ಗಳನ್ನು ತಯಾರಿಸಿದರು. ಜೆಫ್ ಬೆಜೋಸ್ ಸಮಯಕ್ಕೆ ತಕ್ಕಂತೆ ಕಂಪನಿಗಳನ್ನು ಖರೀದಿಸಿದರು. ಜೆಫ್ ಬೆಜೋಸ್ ಸಮಯಕ್ಕೆ ತಕ್ಕಂತೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದರು. ಈ ಅವರ ಸಮಯ ಪ್ರಜ್ಞೆ ಅವರನ್ನು ಜಗತ್ತಿನ ಶ್ರೀಮಂತ ವ್ಯಕ್ತಿಯನ್ನಾಗಿಸಿತು. ಅಮೆಜಾನ್ ಆರ್ಡರ್ ಮಾಡಿದ ದಿನವೇ ಡಿಲಿವರಿಯನ್ನು ನೀಡಿ ಜಗತ್ ಪ್ರಸಿದ್ಧಿಯನ್ನು ಪಡೆಯಿತು. ಜೆಫ್ ಬೆಜೋಸ್ ಗ್ರಾಹಕರಿಗೆ ಅತ್ಯುತ್ತಮ ಸರ್ವಿಸ್ ಅನ್ನು ನೀಡಲು ಹೊಸ ಹೊಸ ಸ್ಕೀಮ್ಗಳನ್ನು ತಂದರು. ಫ್ರೀ 1 ಡೇ ಶಿಪ್ಪಿಂಗ್, ಫ್ರೀ ಸೇಮ್ ಡೇ ಡೆಲಿವರಿ, ಅಮೆಜಾನ್ ಪ್ರೈಮ್, ಅರ್ಲಿ ಆಕ್ಸೆಸ್ ಟು ಡೀಲ್, ಹೀಗೆ ಹಲವಾರು ಹೊಸ ಐಡಿಯಾಗಳ ಮೂಲಕ ಸರ್ವಿಸ್ ಅನ್ನು ಅತ್ಯುತ್ತಮಗೊಳಿಸಿ ಗ್ರಾಹಕರನ್ನು ಸೆಳೆದರು. ಜೆಫ್ ಬೆಜೋಸ್ Amazon.com ಅನ್ನು ಶುರು ಮಾಡಿ ಇತಿಹಾಸವನ್ನು ರಚಿಸಿದವರು. ಜೆಫ್ ಬೆಜೋಸ್ ಇ ಕಾಮರ್ಸ್ನ ಭೀಷ್ಮ ಪಿತಾಮಹ. ಇವತ್ತು ಕೋಟ್ಯಂತರ ಜನ ಪ್ರತಿದಿನ ಅಮೆಜಾನ್ನಲ್ಲಿ ತಮಗೆ ಬೇಕಾದ್ದನ್ನು ಹುಡುಕಿ ಬೇಕಾದ್ದನ್ನು ಕೊಂಡುಕೊಳ್ಳುತ್ತಾರೆ. ತಾವು ಕೊಂಡುಕೊಂಡ ವಸ್ತುಗಳು ಮನೆಯ ಬಾಗಿಲಿಗೆ ಬರುತ್ತವೆ. 2020ರ ಆಗಸ್ಟ್ನಲ್ಲಿ ಜೆಫ್ ಬೆಜೋಸ್ $200 ಬಿಲಿಯನ್ ಹೊಂದಿದ ಜಗತ್ತಿನ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜೆಫ್ ಬೆಜೋಸ್ ಜಗತ್ತು ಕಂಡ ಮಹಾನ್ ಉದ್ಯಮಿ. ಜೆಫ್ ಬೆಜೋಸ್ ಬೆಳೆದು ಬಂದು ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಥ್ಯಾಂಕ್ ಯು.